10-15 ಜನ ನಾವು ಈಗಾಗಲೇ ಟಚ್ ಒಳಗಿದ್ದೀವಿ. ನಾವು ತಾಳ್ಮೆಯಿಂದ ಇದ್ದು ನಮ್ಮ ಕೂದಲೇ ಹೋಗ್ಬಿಟ್ಟು ರಾಜಕೀಯ ಒಳಗೆ ಏನಾಗ್ತದೋ ಹೇಳೋಕ್ಕೆ ಆಗಲ್ಲ. ನಮಗೇನು ಗೊತ್ತು ನಾಳೆ ಏನಾಗ್ತದೋ ಅಂತ. ಸಿದ್ದರಾಮಯ್ಯ ಅವರು ಭಾಳ ಮುಖ್ಯವಾಗಿ ಅವ್ರು ಇರಲೇಬೇಕಾಗುತ್ತೆ. ಅವರು ಮುಂಚೂಣಿಯವ್ರು ಇರಲೇಬೇಕು. ಇದ್ಕೊಂಡು ಚುನಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅಸಮಾಧಾನ ಸ್ಫೋಟ ಆಗಿರುವಂಥದ್ದು, ಶಾಸಕರು ರಾಜೀನಾಮೆಗೆ ಮುಂದಾಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ದಂಥ ಅಶೋಕ್ ಪಟ್ಟಣ್ ಅವರು ನಮ್ಮ ಜೊತೆ ಇದ್ದಾರೆ. ರಾಮದುರ್ಗ ಕ್ಷೇತ್ರ ಹಿರಿಯ ಶಾಸಕರು. ಇವರು ಸಿದ್ದರಾಮಯ್ಯ ಬೆಂಬಲಿಗರು ಕೂಡ. ಸಚಿವ ಸ್ಥಾನ ಸಿಕ್ಕುತ್ತನ್ನುವಂಥ ನಂಬಿಕೆಯಲ್ಲಿದ್ದರು, ಸಿಕ್ಕಿಲ್ಲ ಸಚಿವ ಸ್ಥಾನ. ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಮುಂಚಿನಲ್ಲೂ ಕೂಡ ನೀವು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಈಗ ಸಿಕ್ಕಿಲ್ಲ, ಏನು ಅನ್ಸುತ್ತೆ? ಈಗ ಭಾಳ ಬೇಜಾರಾಗಿದೆ. ಯಾಕಂದರೆ ನಾವು 45 ವರ್ಷದಿಂದ ನಿಷ್ಠೆಯಿಂದ ಪಾರ್ಟಿ ಒಳಗೆ ಇದ್ದೀವಿ. ಆಮೇಲೆ BJP ಸರ್ಕಾರದಾಗಿದ್ದಾಗ ಆಪರೇಷನ್ ಕಮಲ ಇದ್ದಾಗ ಕೋಟ್ಯಾಂತರ ರೂಪಾಯಿ ಕೊಡ್ತೀವಿ, ನೀವು ಬಂದ್ಬಿಡಿ, ನೀವು ಲಿಂಗಾಯತ ಸಮಾಜದವರು ಯಡಿಯೂರಪ್ಪರ ಜೊತೆ ಇರಬೇಕು, ಭಾಳ ಒಳ್ಳೇದಾಗ್ತದೆ, ನಮ್ಮ ಸಮಾಜಕ್ಕೆ ನೀವು ಭಾಳ ಸಹಾಯ ಮಾಡ್ದಂಗೆ ಆಗುತ್ತೆ, ನೀವು ಬಂದ್ಬೇಕು ಅಂತ ಭಾಳ ಆಮಿಷ ಹೊಡ್ಡಿದ್ರು. ಆದರೆ ಕೂಡ ನಾವು ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದಿರೋಂಥ ನಮಗೆಲ್ಲ ಬರೋಕ್ಕಾಗಲ್ಲ, ನಾವು ದುಡ್ಡಿಗೆ ನಾವು ಆಸೆ ಪಡೋರಲ್ಲ, ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀವಿ ಅಂಥೇಳಿ ನಾವು ಪಕ್ಷಕ್ಕೆ ಉಳ್ಕೊಂಡ್ವಿ. ಅದು ಈ ಸರಿ 100ಕ್ಕೆ 100% ನನಗೆ ಸಿಗುತ್ತೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಕಾರಣಾಂತರದಿಂದ ಈಗ ಲಕ್ಷ್ಮಣ ಸವದಿಯವರಿಗೆ ಮಂತ್ರಿ ಮಾಡಿದ್ದಾರೆ. ಅವ್ರು ಬಂದು 2 ವರ್ಷ ಆಗಿದೆ ಕಾಣಿಸುತ್ತೆ. ಅವ್ರಿಗೇನು ಕೊಡಲಿ, ಅವ್ರಿಗೇನು ನಾವು ವಿರೋಧ ಇಲ್ಲ, ಅವರು ನಮ್ಮ ಸ್ನೇಹಿತರೆ, ಅವ್ರಿಗೂ ಕೂಡ ಅವ್ರ ಜೊತೆ ನಮಗೂ ಕೊಟ್ಟಿದ್ರೆ ನಮಗೊಂಥರ ಸಂತೋಷ ಆಗಿರೋದು. ಪಕ್ಷದ ಹಿತದೃಷ್ಟಿಯಿಂದ ಅವ್ರಿಗೆ ಬಂದರೆ ಒಳ್ಳೇದಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಸುರ್ಜೇವಾಲ ಹೇಳಿದ್ರು. ಆಯಿತು ಸೇರಿಸ್ಕೊಳ್ಳಿ, ನಮಗೇನು ಬೇಡ ಅನ್ನಲ್ಲ, ಆದರೆ ಅವ್ರು ಕೊಡೋದಕ್ಕಿಂತ ಮೊದಲು ನಮಗೂ ಕೊಡಿ ಅಂತ ಹೇಳಿದ್ವಿ. ಆದರೆ ಕಾರಣಾಂತರ ಅದು ಏನಾಯ್ತೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಗೆ ಎರಡೇ ಕೊಟ್ಟರು. ನಾವು 18 ಅಸೆಂಬ್ಲಿ ಕ್ಷೇತ್ರ ಇದೆ, 3 ಜನ ಕೊಡಲೇಬೇಕಾಯಿತು. ಕೆಲಗೆ ಮಂಡ್ಯಗೆ ಆಗಲಿ ಅವ್ರಿಗೆಲ್ಲ ನೋಡ್ತಾ ಇದ್ರು ನೀವೇನೆ, ಗುಲ್ಬರ್ಗಾಗೆ ಆಗಲಿ, ಗುಲ್ಬರ್ಗ ಇರೋದು ಸ್ವಲ್ಪ ಜನ MLA ಇದ್ದಾರೆ, 3 ಜನ ಕೊಟ್ಟಿದ್ದಾರೆ. ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಇರೋದೇ 3 ಜನ, 2 ಮಂತ್ರಿ ಮಾಡಿದ್ದಾರೆ. ಮಂಡ್ಯಗೆ 2 ಮಾಡಿದ್ದಾರೆ. ಬೇಕಾದಷ್ಟು ಈಗ ಚಿಕ್ಕಬಳ್ಳಾಪುರಗಿಲ್ಲ, ಕೋಲಾರ್ಗಿಲ್ಲ, ಉತ್ತರ ಕನ್ನಡಗಿಲ್ಲ, ರಾಯಚೂರಿಗಿಲ್ಲ, ಬೇಕಾದಷ್ಟು ಕಡೆ ಮಂತ್ರಿ ಮಂಡಲ ಇಲ್ಲವಲ್ಲ. ಸಮತೋಲನ ಸರಿಯಾಗಿ ಆಗಲಿಲ್ಲ ಅಂತ ನನಗನ್ಸುತ್ತೆ. ನಾವೇನು ಪಕ್ಷ ಬಿಡೋದು, ಪಕ್ಷಕ್ಕೆ ಥ್ರೆಟ್ ಕೊಡೋದು, ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದು ಏನಿಲ್ಲ. ನಾವು ಪಕ್ಷದಾಗೆ ಇರ್ತೀವಿ. ಅಸೆಂಬ್ಲಿಗೆ ರಾಜೀನಾಮೆ ಕೊಡೋಲ್ಲ, ಏನು ಕೊಡೋಲ್ಲ. ನಾವು ಬೇರೆಯವ್ರ ಥರ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಕೆಲವರೆಲ್ಲ ಅವರು ಭಾಳ ಅಪ್ಸೆಟ್ ಆಗಿದ್ರೆ ಅವ್ರು ಕೊಡ್ತಾಯಿದ್ರು. ಅವ್ರವ್ರದ್ದು ವೈಯಕ್ತಿಕ ದೃಷ್ಟಿಯಿಂದ ಅವ್ರು ಕೊಡ್ತಾಯಿದ್ರೆ, ನಾವು ಪಕ್ಷಕ್ಕೆ ನಾವು ರಾಜೀನಾಮೆ ಏನು ಕೊಡೋಲ್ಲ. ಪಕ್ಷ ಸಂಘಟನೆ ಮಾಡಬೇಕು. ಈ ದೊಡ್ಡವರಿಗೆ ಹಿರಿಯರಿಗೆ ನಾವು ಈ ಥರ ಮಾಡಬೇಕು ತಪ್ಪು, ಇನ್ಮೇಲೆ ಮುಂದೆ ಆಗದೆ ನೋಡ್ಕೊಳ್ಳಿ ಅಂತ ಹೇಳ್ಕೊಡ್ತೀವಿ. ನಿಮ್ಮ ಜೊತೆ ಶಾಸಕರ ಒಂದಷ್ಟು ಸಮಾನ ಮನಸ್ಕ ಶಾಸಕರು ಇರುವಂಥದ್ದು ಏನು ಪ್ಲಾನ್ ಆಗ್ತದೆ? 10-15 ಜನ ನಾವು ಈಗಾಗಲೇ ಟಚ್ ಒಳಗಿದ್ದೀವಿ. ನಾವೆಲ್ಲ ಸೇರಿಕೊಂಡು ಎಲ್ಲ ಹೋಗಿ ಎಲ್ಲರಿಗೂ ಅವ್ರು ಮೀಟ್ ಮಾಡಿಕೊಂಡು ಎಲ್ಲ ಅವ್ರಿಗೆ ನಾವು ಕೂಡ ಡೆಲ್ಲಿ ಕೂಡ ಹೋಗಿ ವೇಣುಗೋಪಾಲ್ ಮೀಟ್ ಮಾಡಿ ಕೂಡ ಅವ್ರಿಗೂ ಹೇಳಬೇಕು ಅಂತ ಪ್ಲಾನ್ ಮಾಡ್ತೀವಿ. ಹೌದು, ನೋವನ್ನು ಹೇಳ್ತೀವಿ. ನಾಳೆ ನಡೆದು ಸೇರ್ತೀವಿ. ನಾವು ಸೇರ್ಕೊಂಡ್ಮೇಲೆ ನಾವು ಹೇಳ್ತೀವಿ. ಒಂದು 10ರಿಂದ 15 ಜನ ಹೋಗ್ಬೋದು ಅಂತ ಅನಿಸುತ್ತೆ ನಮಗೆ. ಈಗ ನನಗೆ ಅನ್ಸಿರುವಂತದ್ದು, ನೀವು 10-15 ಜನ ಶಾಸಕ ಸಭೆ ಸೇರ್ತಿರೋ, ಓಕೆ. ಈಗ ಏನು ನಿಮ್ಗೆ ಮುಂದೆ ಯಾಕೆ ನಿಮ್ಗೆ ಈ ಖಾಲಿ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಪಕ್ಷದವ್ರಿಗೆ ನಮ್ಮ ಪಕ್ಷ ಬಹಳ ದೊಡ್ಡ ಪಕ್ಷ. ನಾವು ಯಾವಾಗ ನಾವು ಅದನ್ನ ಏನು ಅನ್ಯಾಯ ಆಗ್ತದೆ ಅಂತ ಹೇಳ್ತಾ ಇದ್ರೆ ತಾನೇ ನ್ಯಾಯ ಸಿಗೋದು. ಈಗ ಗೌರ್ಮೆಂಟ್ ಇನ್ನೂ ಒಂದು ವರ್ಷ ಇದೆ, ಎಲೆಕ್ಷನ್ ಬರ್ತಾ ಇದೆ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದು ಒಗ್ಗಟ್ಟು ಪ್ರದರ್ಶನ ಮಾಡಿಕೊಂಡು ನಾವೆಲ್ಲ ಸಂಘಟನೆಯಾಗಬೇಕಲ್ಲ. ಸೇರಿ ಹೋದ್ರೆ ಏನು ಪ್ರಯೋಜನ? ಯಾಕೆ ನಿಮ್ಮ ಸಚಿವರಂತ ಆಗಲ್ಲ, ಸಚಿವರು ಆಗಲೇಬೇಕು ಅಂತ. ಕೆಲವ್ರಿಗೆ ಅನ್ಯಾಯ ಆಗಿದೆ, ಕೆಲವ್ರಿಗೆಲ್ಲ ಪಾಪ ನಮ್ಮ ಸ್ನೇಹಿತರು, ನಮಗೆ ವೆಲ್ ವಿಷರ್ಸು ನಮ್ಮ ಪರವಾಗಿ ಬರ್ತಾರೆ. ಕೆಲವರೆಲ್ಲ ಎಲ್ಲರೂ ಮಂತ್ರಿಗಳಾಗಬೇಕು ಅಂತೆಲ್ಲ ನಿಮ್ಗೆಲ್ಲ ಅನ್ಯಾಯ ಆಗಿದೆ ಅಂತ ಬಹಳ ಜನ ಹೇಳಿದ್ದಾರೆ. ಈಗ ಏನಿಲ್ಲ, ಆದ್ರೂ ಫ್ಲೈಟ್ ಚಾರ್ಜ್ ಒಂದು ಪ್ರೇರಣೆ, ಅದು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಫ್ಲೈಟ್ ಚಾರ್ಜ್ ವೇಸ್ಟ್ ಅನ್ನೋದಕ್ಕಿಂತ ಅವ್ರಿಗೆ ಮಾಡಿದ ತಪ್ಪು ಅಂತ ಅವ್ರು ಅರಿವು ಮಾಡ್ಕೊಡ್ತೀವಿ. ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಮಾಡಿದ ತಪ್ಪಪ್ಪ, ಮುಂದೆ ಹಂಗಾಗದೆ ನೋಡ್ಕೊಂತೀವಿ ಅಂತ ಅವ್ರು ಅಶ್ಯೂರೆನ್ಸ್ ಕೊಡ್ಲಿ ಅಂತ ಮಾತಾಡಿದ್ರು. 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಏನಾದ್ರು ಅಂತ ಹೇಳಿದ್ರೆ ಏನು ಹೇಳಕ್ಕಾಗಲ್ಲ. ಏನು ಈ ರಾಜಕೀಯ ಒಳಗೆ ಏನಾಗ್ತದೋ ಹೇಳಕ್ಕೆ ಆಗಲ್ಲ. ನಮ್ಗೇನು ಗೊತ್ತು ನಾಳೆ ಏನಾಗ್ತದೋ ಅಂತ. ಅದರಿಂದ ನೋಡೋಣ, ಇನ್ನೂ 1 ವರ್ಷ ಇದೆ. ಮುಂದೆ ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಿ ಮುಂದೆ ನಮ್ಮ ಪಕ್ಷ ಮತ್ತೆ ತರಬೇಕು ಅಂತ ಹೇಳಿ ನಾವೆಲ್ಲ ರಾಜಕೀಯದಲ್ಲಿ 4-5 ತಿಂಗಳಿಗೆ ನಿಮ್ಗೆ ಮತ್ತೆ ಅವಕಾಶ ಸಿಗುತ್ತೆ ಅನ್ನೋದು ನೋಡಿ ಹೇಳಕ್ಕಾಗಲ್ಲ. 4-5 ದಿನ ಸಿಗ್ಬೋದು, 2 ತಿಂಗಳು ಸಿಗ್ಬೋದು, ಸಿಗದೇನೆ ಇರ್ಬೋದು, ಹೇಳಕ್ಕಾಗಲ್ಲ. ರಾಜಕೀಯ ಒಳಗೆ ಯಾವ ಟೈಮಿಗೆ ಏನು ಸಿಗುತ್ತೆ ಗೊತ್ತಿಲ್ಲ. ಈಗ ಹಳಬು ಸಚಿವರನ್ನ ಮತ್ತೆ ರೀಟೇಕ್ ತಗೊಂಡಿರುತ್ತದೆ, ಅವ್ರು ಮತ್ತೆ ರಿಟೈನ್ ಮಾಡಿರುವಂಥದ್ದು. ಅದು ನೀವು ಮುಂಚೆ 2 ವರ್ಷ ಬಳಿಕ ಎಲ್ಲವೂ ಕೂಡ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಸುರ್ಜೇವಾಲ ಅವರು ನನಗೆ ಓಪನ್ ಆಗಿ ಹೇಳಿದ್ದಾರೆ. ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಸುರ್ಜೇವಾಲ ಹೇಳಿದ್ದು ನಮ್ಗೇನಂದ್ರೆ 4ರಿಂದ 5 ಜನ ಹಿರಿಯರಿಗೆ ಉಳಿಸ್ಕೊಂತೀವಿ, ಮಿನುಕಿದವ್ರು ಎಲ್ಲರೂ ವಿ ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ.
ಐ ವಿಲ್ ಪುಟ್ ಯುವರ್ ನೇಮ್ ಆಲ್ಸೋ ಇನ್ ದಿ ಪ್ಯಾನಲ್ ಅಂತ ನನಗೆ ಸುರ್ಜೇವಾಲ ಪ್ರಮಾಣವಾಗಿ ಹೇಳಿದರು. ದೇವ್ರ ಮೇಲೆ ಪ್ರಮಾಣ ಬೇಕಾದ್ರೆ ಮಾಡ್ತೀವಿ. ನಾವು ಮಾಡ್ತೀವಿ 100% ಹೇಳಿದರು. ಎಲ್ಲರಿಗೂ ಹೇಳಿದ್ದಾರೆ ಅವರು ಸುರ್ಜೇವಾಲ. 2 ವರ್ಷ ಆದಮೇಲೆ ವಿ ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ. ವಿ ವಿಲ್ ರಿಟೈನ್ ಓನ್ಲಿ 4 and 5 ಸೀನಿಯರ್ ಮಿನಿಸ್ಟರ್ ಆ್ಯಂಡ್ ವಿಲ್ ರಿಷಫಲ್ ಎವರಿಬಡಿ ಅಂತ ಹೇಳಿದರು. ಆದ್ದರಿಂದ ನಾವೆಲ್ಲ ಅದೇ ಆಸೆ ಇಟ್ಕೊಂಡಿದ್ವಿ. ಆದರೆ ಆಲ್ಮೋಸ್ಟ್ ಅಲ್ಲಿ ಒಂದು 10 ರಿಂದ 15 ಜನ ಎಲ್ಲ ಹಳಬರೇ ಮಾಡಿದ್ದಾರೆ. ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಅವ್ರು ಎಂಜಾಯ್ ಮಾಡಿದಾರಲ್ಲ. ಮಿಕ್ಕಿದವ್ರಿಗೆ ಚಾನ್ಸ್ ಕೊಡೋದು, ಬರೀ ನಾವು MLA ಇರಬೇಕಾ? ನಮಗೂ ಎಲ್ಲರಿಗೂ ಚಾನ್ಸ್ ಬೇಕಲ್ಲಪ್ಪ. 75 ವರ್ಷ ಆಗಿದೆ. 72 ವರ್ಷ ಆಯ್ತು ನನಗೆ ಈಗಾಗಲೇ. ಇದು ಕೊನೆ ಸರಿ, ಇನ್ನು ಮತ್ತೆ ಮುಂದೆ ಕೇಳೋಕ್ಕಾಗಲ್ಲ. ನಮಗೂ ವಯಸ್ಸಾಗುತ್ತೆ. ಇಷ್ಟು ದಿನ ದುಡ್ದಿದ್ದಕ್ಕೆ ಕಾಂಗ್ರೆಸ್ನವರು ಮಂತ್ರಿ ಮಾಡಿದ್ರಪ್ಪ ಅಂತ ಕೃತಜ್ಞತೆ ಅರ್ಸ್ಬೇಕಲ್ಲ ನಾವು. DK ಶಿವಕುಮಾರ್ ಹೇಳ್ತಾರೆ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ತಾಳ್ಮೆಯಿಂದ ಇದ್ದಿದ್ದಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಣ್ಣ ವಯಸ್ಸಿದೆ, ನನಗೇನು ಭಾಳ ಸಣ್ಣವರು. ನಾವು ತಾಳ್ಮೆಯಿಂದ ಇದ್ದು ನಮ್ಮ ಕೂದಲೇ ಹೋಗ್ಬಿಡ್ತು. ನನಗೆ ತಲೆ ಒಳಗೆ ಕೂದಲೇ ಇದ್ದಂಗೆ ಆಗಿದೆ. ಇನ್ನು ತಾಳ್ಮೆ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರೋದಕ್ಕೆ ಕೂದಲೇ ಇರಲ್ಲ ನನಗೆ. ನಾವು ನಿಂತ್ಕೊತೀವೋ ಬಿಡ್ತೀವೋ, ಅದು ಮುಂದಿನ ಕತೆ ಮುಂದೆ ದೇವ್ರು ನೋಡ್ಕೊತಾರೆ. ತಾಳ್ಮೆಗೆ ಒಂದು ಮಿತಿ ಇರುತ್ತಲ್ವಾ? ತಾಳ್ಮೆ ಒಂದು ಮಿತಿ ಇರ್ತದೆ. ಅದಕ್ಕೆ ಒಂದು ಡೆಡ್ಲೈನ್ ಆಗ್ತಾ ಇದೀವಲ್ಲ ಈಗ. ಅದಕ್ಕೆ ನಾವೆಲ್ಲ ಹೋಗೆಲ್ಲ ಹೇಳ್ತೀವಿ, ನಮಗೂ ತಾಳ್ಮೆ ಕಳೆದ್ರೆ ಭಾಳ ಕಷ್ಟ ಆಗುತ್ತೆ ಮುಂದೆ ಅಂತ ಹೇಳಕ್ ಬೇಕಾದ್ರೆ ಹೋಗ್ತಾ ಇದ್ವಿ. ಓಕೆ. ಅಂದ್ರೆ ಈಗಿರುವಂಥ ಸಚಿವರಲ್ಲಿ ಒಂದಷ್ಟು ತೆಗೆದು ಮತ್ತೆ ಏನಾದ್ರು ಅವಕಾಶ ಕೊಡ್ಬೇಕಂತ ಏನಾದ್ರು ಆಗ್ರಹ ವ್ಯಕ್ತಪಡಿಸ್ತೀರಾ? ನಾವು ಯಾರು ತೆಗಿಯುವಂತ ಅವರೇ ತೆಗಿಬೇಕು ಅಷ್ಟೇ. ಅವ್ರು ಯಾರು ಹೊಸದಾಗಿ ಅನುಭವ ಇಲ್ದವ್ರು ಮಾಡಿದಾರೋ ಹೊಸಬ್ರಿಗೆ ಅವ್ರು ತೆಗಿಬೇಕು, ನಮ್ಮನ್ನು ಮಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಸಿದ್ದರಾಮಯ್ಯ ಅವರು ನಿನ್ನೆ ಗೈರಾಗಿದ್ರು, ಆಬ್ಸೆಂಟ್ ಆಗಿದ್ರು. ಏನನ್ಸುತ್ತೆ ಈ ಬಗ್ಗೆ? ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಗೈರಾಜ ಆಗಿದ್ರು ಅಂತ ಅವ್ರದ್ದು ನೆನೆ ಹುಟ್ಟಿದಪ್ಪ ಅಂತ ಒಂದು ಕಾರ್ಯಕ್ರಮ ಇತ್ತು. ಅವರೆಲ್ಲ ಭಾಳ ಜನ, ಸಿಕ್ಕಾಪಟ್ಟೆ ಜನ ಅವ್ರ ಮನೆಗೆ ಬಂದು ಅವ್ರಿಗೆ ವಿಶ್ ಮಾಡಕ್ಕೆ ಬಂದಿದ್ರು. ಆ ದೃಷ್ಟಿಯಿಂದ ಬಂದಿಲ್ಲ ಅಂತ ನನಗೆ ಅನ್ಸುತ್ತೆ. ಅದು ಬಿಟ್ಟು ಕೊಡುಗೆ ನಿಮ್ಗೆ ಆಗ್ಬೇಕಾಗಿದ್ದೇನಿಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ಸಿದ್ದರಾಮಯ್ಯ ಗೈರಾಗಿರೋದೇನಿಲ್ಲ, ಪಕ್ಷಕ್ಕೆ ಒಂದು ರೀತಿಯಲ್ಲಿ ಮೆಸೇಜ್ ಅಲ್ವಾ? ಅಥವಾ ಪಕ್ಷಕ್ಕೆ ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ನಿಮಗೆ ಆತ್ಮಸಾಕ್ಷಿ ಹೇಳೋದಾದ್ರೆ? ಪಕ್ಷಕ್ಕೆ ನಾನು ಹೇಳ್ದಲ್ಲ, ಇದೇನು ದೊಡ್ಡ ವಿಚಾರ ಅನ್ನಲ್ಲ. ಯಾಕಂದ್ರೆ ಅವ್ರು ಬಂದ್ರೇ ಸ್ವೇರಿಂಗ್ ಸೆರೆಮನಿ ಮಾಡೋದು ಅಂತೇನಿಲ್ಲ. ಮಾಮೂಲಾಗಿ ನಡೀತಾ ಇತ್ತು. ಅವ್ರು ಹೋಗಕ್ಕೆ ರೆಡಿ ಇದ್ರು. 100 ಜನ ಬಂದ್ಬಿಟ್ರು ಕಾರ್ಯಕರ್ತರು. ಹಾಗಾಗಿ ಅವರು ಅಲ್ಲೇ ಕೂತ್ಕೊಂಡು ಅವ್ರನ್ನ ಮಾತಾಡ್ಕೊಂಡು ಅದಕ್ಕೆ ಟೈಮ್ ಆಯಿತು. ಟೈಮ್ ಆದ್ಮೇಲೆ ಹೋಗೋದು ಬೇಡ ಅಂತ ರಾಜಣ್ಣ ಮಾತಾಡಿದ್ರು. ರಾಜಣ್ಣ ಅವರು ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿ ಚುನಾವಣೆಗೆ ಹೋಗೋದಿದೆಲ್ಲ ಭಾಳ ಕಷ್ಟ ಇದೆ ಅಂತ. ಏನು ಅನ್ಸುತ್ತೆ ನಿಮಗೆ? ಸಿದ್ದರಾಮಯ್ಯ ಅವ್ರನ್ನ ಅದಕ್ಕೆ ಅವ್ರು ಹೇಳಿದ್ರು ಕರೆಕ್ಟ್ ಇದೆ. ಮತ್ತು ಎಲ್ಲರೂ DK ಶಿವಕುಮಾರ್ ಆಗಲಿ, ಪರಮೇಶ್ವರ್ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಸಾಮೂಹಿಕ ಹೋದರೆ ಭಾಳ ಒಳ್ಳೆಯದು. ಸಿದ್ದರಾಮಯ್ಯ ಅವರು ಭಾಳ ಮುಖ್ಯವಾಗಿ ಅವ್ರು ಇರಲೇಬೇಕಾಗುತ್ತೆ. ಅವರು ಮುಂಚೂಣಿಯವ್ರು ಇರಲೇಬೇಕು. ಇದ್ಕೊಂಡು ಚುನಾವಣೆ ಮಾಡಿದ್ರೆ ಒಳ್ಳೇದಾಗ್ತದೆ. ಚುನಾವಣೆ ಇಲ್ಲಲ್ಲ ಅಂತ ಬೇರೆ ಹೇಳಿದ್ದಾರೆ ಯಾರು? ಸಿದ್ದರಾಮಯ್ಯ ಅವರು. ಅವರು ಈಗ ಸದ್ಯಕ್ಕೆ ಹೇಳಿದ್ದಾರೆ, ಯುವಕರಿಗೆ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಹೈಕಮಾಂಡ್ ಅವ್ರು ಇಲ್ಲೆಲ್ಲ ಸಿದ್ದರಾಮಯ್ಯ ನೀವು ನಿಂತ್ಕೋಬೇಕು, ಈ ಮಸ್ಟ್ ಲೀಡ್ ದಿ ಪಾರ್ಟಿ ಅಂದ್ರೆ ಅವ್ರು ನಿಂತ್ಕೊಂಡೇ. ಸಿದ್ದರಾಮಯ್ಯ ಚುನಾವಣೆ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ ಒಂದಷ್ಟು ಪರಿಣಾಮ ಬೀಳ್ತಾರೆ ಚುನಾವಣೆ ನಿಂತ್ಕೊಂಡು. ಅವರು ಪರಿಣಾಮ ಬೀಳುತ್ತೆ ಅಂದ್ರೆ ಅವರು ಕ್ಯಾನ್ವಾಸೇ ಮಾಡಿದ್ರೆ ಪರಿಣಾಮ ಬೀಳೋ ಚಾನ್ಸಸ್ ಇದೆ. ಅವರು ನಿಂತ್ಕೊಂಡು ಅಕಸ್ಮಾತ್ ನಿಂತ್ಕೊಂಡೇ ಇದ್ರು ಕೂಡ ಅವರೆಲ್ಲ ಕ್ಯಾಂಪೇನ್ಗೆಲ್ಲ ಅವರೇ ಎಲ್ಲ ಕಡೆನೂ ಪ್ರಚಾರಕ್ಕೆ ಅವ್ರಿಗೆ ಉಪಯೋಗಿಸ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ನಾವು ಬಲ ಬರುತ್ತೆ ಅಂತ ನಾನು ನಿರೀಕ್ಷೆ. ಅಂತಿಮವಾಗಿ ನಿಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, 15 ಜನ ಸಭೆ ಸೇರ್ತಾ ಇದ್ದೀರಾ. ಸಭೆ ಸೇರಿದ್ರೆ ಏನ್ ಪ್ರಯೋಜನ ಆಗುತ್ತೆ? ಸಭೆ ಹೈಕಮಾಂಡ್ ಏನ್ ಹೇಳ್ತೀರಿ? ಏನ್ ಆಯ್ಕೆ ಇದೆ? ಏನಾಗಿದೆ ಅಸಮಾಧಾನ ನಾವು ಸುಮ್ಮನೆ ನಮ್ಮಲ್ಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಅಸಮಾಧಾನ ಹೊರಗಡೆ ಹಾಕೊಂಡು ನಮಗೂ ಸ್ವಲ್ಪ ಮನಸ್ಸು ಶಾಂತಿ ಆಗುತ್ತದೆ. ಅವ್ರಿಗೂ ನಾವು ಮಾಡಿದ ತಪ್ಪು ಅನ್ಸುತ್ತೆ. ಮುಂದೆ ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ಪಕ್ಷದಾಗ ದುಡ್ದವ್ರಿಗೆ ಮರಿಬೇಡಿ ಅಂತ ಹೇಳಕ್ಕೋಸ್ಕರ ಹೈಕಮಾಂಡ್ ಏನಂತ ಹೇಳ್ತೀನಿ ನೀವು ಅಷ್ಟೇ. ಅದೇ ಈ ಥರ ಭಾಳ ಅನ್ಯಾಯ ಆಗಿದೆ. ಈ ಥರ ಯಾಕೆ ಮಾಡಿದ್ರಿ ಅನ್ಯಾಯ? ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಯಾಕೆ ಬಿಟ್ರಿ ನೀವು? ನಮಗೇನು ಸಾಮರ್ಥ್ಯ ಇಲ್ವಾ? ಎಲ್ಲರಿಗಿನ್ನೂ ಸಾಮರ್ಥ್ಯ ಇದೆ. ಈಗ ಇರೋ ಕ್ಯಾಬಿನೆಟ್ನೊಳಗೆ ಒಂದು 3-4 ಜನ ಬಿಟ್ಟರೆ ನಾನು ಮೋಸ್ಟ್ ಸೀನಿಯರ್ ಇಡೀ ಕಾಂಗ್ರೆಸ್ ಪಾರ್ಟಿ. ನಮ್ಮಂಥವ್ರಿಗೆ ಈ ಥರ ಮಾಡಿದ್ರೆ ನಮಗೆ ಬೇಜಾರು ಅನ್ಸುತ್ತಲ್ಲ. 15 ಜನ ಸೇರಿದ ಸಂದರ್ಭದಲ್ಲಿ ಒಂದಷ್ಟು ಜನ ರಾಜೀನಾಮೆ ಕೊಡಬೇಕು ಅಂತಂದ್ರೆ 10-15 ಜನ ನೋಡೋಣ. ನಾವು ಕಲೆಕ್ಟಿವ್ ಲೀಡರ್ಶಿಪ್ನಾಗೆ ನಾವೆಲ್ಲ ಸೇರ್ತೀವಿ. ಎಲ್ಲರೂ ಏನು ಹೇಳ್ತಾರೆ ಕೇಳ್ತೀವಿ ಅಷ್ಟೇ. ಯಾರು ರಾಜೀನಾಮೆ ಎಲ್ಲರೂ ಕೊಡಬೇಕು ಅಂತ ಯಾರು ಏನು ಬಯಸಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರು ಮಾಡಬೇಕು ಅಂತ ಏನು ಅನ್ಸಲ್ಲ. ಅಶೋಕ್ ಪಟ್ಟಣ್ ಅವರ ಅಭಿಪ್ರಾಯ, ಅವ್ರು ಹೇಳ್ತಾ ಇರುವಂಥದ್ದು ಸುಮಾರು ಸಮಾನ ಮನಸ್ಕ ಒಂದು 10 ರಿಂದ 15 ಜನ ಶಾಸಕರು ನಾವು ಸಭೆ ಸೇರ್ತಾ ಇದ್ದೇವೆ, ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನ ಆಗಿರುವಂಥದ್ದು ಅಂತ ಹೇಳಿರುವಂಥದ್ದು. ಈಗ ಶಾಸಕರ ಸಭೆ ಇದೆ ಅಲ್ವಾ, ಸಭೆ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.